ರಾಜವರಂ ಎಂಬ ಊರು ಇತ್ತು. ಆ ಊರಿನಲ್ಲಿ ಕನಕಯ್ಯ ಮತ್ತು ಲಕ್ಷ್ಮಿ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ಅವರಿಗೆ 2 ಮಕ್ಕಳು. ಮಗನ ಹೆಸರು ಮನೋಜ್ ಮತ್ತು ಮಗಳ ಹೆಸರು ರೇಣುಕಾ. ಆದರೆ ರೇಣುಕಾ ಹೆಚ್ಚು ಸಮಯ ತನ್ನ ಮಾವನಾದ ಮಹೇಂದ್ರ ಮತ್ತು ಅತ್ತೆಯಾದ ಜ್ಯೋತಿ ಅವರೊಂದಿಗೆ ಇರುತ್ತಿದ್ದಳು. ಅವಳು ಬೇಸಿಗೆ ರಜಾ ದಿನಗಳನ್ನು ಅಲ್ಲಿ ಕಳೆಯುತ್ತಿದ್ದಳು. ಕನಕಯ್ಯ ಬಾಳೆಹಣ್ಣು ವ್ಯಾಪಾರ ಮಾಡುತ್ತಿದ್ದನು. ಆ ವ್ಯಾಪಾರವು ಉತ್ತಮ ಲಾಭವನ್ನು ತರುತ್ತಿತ್ತು. ಆದರೆ ಕನಕಯ್ಯ ಅದರಲ್ಲಿ ಹೆಚ್ಚು ಕುಡಿದು ಕೆಲವು ಹಣವನ್ನು ತನ್ನ ಮಕ್ಕಳಿಗೆ ಕೊಡುತ್ತಿದ್ದನು. ಕನಕಯ್ಯನ ಪತ್ನಿಯಾದ ಲಕ್ಷ್ಮಿ, ಅವಳು ಅಮಾಯಕಳು, ಮಂದಬುದ್ಧಿಯುಳ್ಳವಳು. ಹೊರಗೆ ಎಲ್ಲಿಯೂ ಕೆಲಸ ಮಾಡುತ್ತಿರಲಿಲ್ಲ. ಮನೆಯಲ್ಲಿಯೇ ಲಕ್ಷ್ಮಿಯ ತಾಯಿ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಳು. ಅವಳು ಒಬ್ಬ ವೃದ್ಧೆ. ಈಗ ಮನೋಜ್ ವಿಷಯಕ್ಕೆ ಬಂದರೆ, ಮನೋಜ್ ತನ್ನ ತಂಗಿಯ ಮೇಲೆ ಪ್ರಾಣವಿಟ್ಟಿದ್ದ ರೇಣುಕನನ್ನು ಬಿಟ್ಟು ಇರಲಿಲ್ಲ. ಹೀಗೆ ಇದ್ದಾಗ ಒಂದು ದಿನ ರಾಖಿ ಹಬ್ಬ ಬರುತ್ತದೆ. ವೈ ಅಣ್ಣ, ಬೇಗ ಹೋಗಿ ಸ್ನಾನ ಮಾಡಿ ಬಾ, ಇವತ್ತು ರಾಖಿ ಹಬ್ಬ. ನಾನು ನಿನಗೆ ರಾಖಿ ಕಟ್ಟಬೇಕು. ಹಾಗೇ ತಂಗಿ, ನಾನು ಹೀಗೆ ಹೋಗಿ ಬಂದು ಬಿಡುತ್ತೇನೆ. ಮನೋಜ್ ಸ್ನಾನಕ್ಕೆ ಹೋಗುತ್ತಾನೆ. ರೇಣುಕಾ ಅವರ ತಾಯಿ ಲಕ್ಷ್ಮಿಗೆ ಹಬ್ಬದ ದಿನವೆಂದು ಸೀರೆ ಹಾಕಿಸುತ್ತಾಳೆ. ರೇಣುಕಾ ಯಾರನ್ನು ಲಕ್ಷ್ಮಿ ಕಡಿಮೆ ಮಾಡಲ್ಲ. ಅವರಿಗೆ ಇರುವುದರಲ್ಲಿ ತೃಪ್ತರಾಗುತ್ತಾರೆ. ಈ ನಡುವೆ ಮನೋಜ್ ಸ್ನಾನ ಮಾಡಿ ಬರುತ್ತಾನೆ. ಅಣ್ಣಯ್ಯ, ಇಲ್ಲಿ ಕುಳಿತುಕೊಳ್ಳಿ, ನಾನು ಹೋಗಿ ತಿನಿಸು ತರುತ್ತೇನೆ. ರೇಣುಕಾ ಹೋಗಿ ಮಿಠಾಯಿ ತಂದು ಮನೋಜ್ಗೆ ಬೊಟ್ಟು ಹಾಕಿ ಆರತಿ ಮಾಡುತ್ತಾಳೆ. ಆಮೇಲೆ ರಾಖಿ ಕಟ್ಟಿಕೊಂಡು ಅಣ್ಣನ ಬಾಯಿಗೆ ತೀಪಿ ಮಾಡುತ್ತಾಳೆ. ರವಿಯು, ಮನೋಜ್, ಈ ಹಣವನ್ನು ತೆಗೆದುಕೋ. ತಂಗಿಯ ಕೈಯಲ್ಲಿ ಇಟ್ಟುಕೊಂಡು ಕಾಲಿಗೆ ನಮಸ್ಕಾರ ಮಾಡು. ಹಾಗೆಯೇ ಅಪ್ಪನಿಗೂ. ಹಾಗೆಂದು ಹೇಳಿ ಮನೋಜ್ ಹಣವನ್ನು ತೆಗೆದುಕೊಂಡು ಕನಕಯ್ಯ ಹೇಳಿದಂತೆ ರೇಣುಕಾಗೆ ಹಣವನ್ನು ನೀಡಿ ಕಾಲಿಗೆ ನಮಸ್ಕಾರ ಮಾಡುತ್ತಾನೆ. ಆ ದಿನ ಸಂತೋಷವಾಗಿ ಕಳೆಯುತ್ತದೆ. ಹೀಗೆ ಪ್ರತಿ ವರ್ಷವೂ ರೇಣುಕಾ ತನ್ನ ಅಣ್ಣನಿಗೆ ರಾಖಿ ಕಟ್ಟುತ್ತಿದ್ದಳು. ಹಾಗೆಯೇ ಮನೋಜ್ ತನ್ನ ತಂಗಿಗೆ ಯಾವ ಕಷ್ಟವೂ ಆಗದಂತೆ ನೋಡಿಕೊಳ್ಳುತ್ತಿದ್ದನು. ಒಂದು ದಿನ ಮನೋಜ್, ನೋಡುತ್ತಾ ಇದ್ದಂತೆ ದಿನಗಳು ಕಳೆಯುತ್ತವೆ. ನಮ್ಮ ಅಮ್ಮ ಅಪ್ಪ ಸರಿಯಾಗಿ ಇಲ್ಲದ ಕಾರಣ ನಾನು ನನ್ನ ತಂಗಿಗೆ ಮದುವೆ ಮಾಡಿ ಒಬ್ಬ ಅಣ್ಣನ ಕೈಯಲ್ಲಿ ಇಡಬೇಕು. ಚಿಕ್ಕಂದಿನಿಂದಲೇ ನಮ್ಮ ತಂಗಿಯನ್ನು ನಮ್ಮ ಅತ್ತೆಯವರ ಮಗನೊಂದಿಗೆ ಮದುವೆ ಮಾಡಬೇಕೆಂದು ದಿನಗಳಿಂದ ಯೋಚಿಸುತ್ತಿದ್ದ ಒಂದು ಅವರನ್ನು ಕೂಡ ಕೇಳಿ ನೋಡುತ್ತೇನೆ ಎಂದು ಯೋಚಿಸಿ ಮನೋಜ್ ಅತ್ತೆಯವರ ಮನೆಗೆ ಹೋಗುತ್ತಾನೆ. ಅಲ್ಲಿ ತನ್ನ ಅತ್ತೆಯವರೊಂದಿಗೆ ಮಾತನಾಡುತ್ತಿರುತ್ತಾನೆ. ಕೊನೆಗೆ ಅವರ ಅತ್ತೆಯನ್ನು ಒಪ್ಪಿಸಿ ಅವರಿಬ್ಬರ ಮದುವೆಯನ್ನು ನಿಶ್ಚಯಿಸುತ್ತಾನೆ. ಆದರೆ ಅವರ ಅತ್ತೆಗೆ ಈ ಮದುವೆ ಯಾವ ರೀತಿಯಲ್ಲೂ ಇಷ್ಟವಿಲ್ಲ. ಇಲ್ಲಿ ಬಂದ ಸಮಸ್ಯೆ ಏನೆಂದರೆ, ಮನೋಜ್ ಅವರ ಭಾವ ರಮಣಗೆ ರೇಣುಕಾ ತುಂಬಾ ಇಷ್ಟ. ತನ್ನ ಬಲವಂತದಿಂದಲೇ ಮದುವೆಗೆ ಒಪ್ಪುತ್ತಾನೆ. ಆದರೆ ಅವರ ಅತ್ತೆ ಒಂದು ಷರತ್ತಿನ ಮೇಲೆ ಒಪ್ಪುತ್ತಾಳೆ. ಅವರ ಮದುವೆಗೆ ಖರ್ಚು ಎಲ್ಲವನ್ನೂ ತಾನೇ ಹೊರುತ್ತೇನೆ ಎಂದು. ಅವರಿಗೆ ಹೆಚ್ಚು ಸಮಯವಿಲ್ಲದೆ ತಕ್ಷಣ ಮದುವೆ ಮಾಡಬೇಕೆಂದು ಹೇಳುತ್ತಾಳೆ. ಮೊದಲಿಗೆ ಮನೋಜ್ ತಂಗಿಯ ಮೇಲೆ ಇರುವ ಪ್ರೀತಿಯಿಂದ ಒಪ್ಪುತ್ತಾನೆ. ಈ ನಡುವೆ ತನ್ನ ಮಾವನ ಮನೆಯಲ್ಲಿರುವ ರೇಣುಕಗೆ ಸುದ್ದಿ ತಲುಪುತ್ತದೆ. ಆದರೆ ತನ್ನ ಮದುವೆ ವಿಷಯ ಎಂದು ತಿಳಿಯದ ರೇಣುಕಾ ತನ್ನ ಅಣ್ಣನಿಗೆ ತಾನು ಏಕೆ ಕರೆದನು ಎಂದು ಒಂದು ಕಡೆ ಕುಳಿತು ಯೋಚಿಸುತ್ತಿರುತ್ತಾಳೆ. ಹೀಗೆ ಕೆಲವು ಸಮಯದ ನಂತರ ರೇಣುಕನ ಅತ್ತೆ ಜ್ಯೋತಿ ಬಂದು, ನೀನು ಇಲ್ಲಿ ಆಟವಾಡುತ್ತಿದ್ದೀಯಾ? ನಿನ್ನ ಅಣ್ಣನನ್ನು ಕರೆದುಕೊಂಡು ಬಾ ಎಂದು ಹೇಳಿದನು. ನಾವು ಹೋಗಬೇಕು, ಏನು ಈಗಲೇ ಬರುತ್ತೇನೆ ಎಂದು ಹೇಳಿ ಜ್ಯೋತಿ ರೇಣುಕನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು. ಮನೆಗೆ ಹೋದ ತಕ್ಷಣ ಜ್ಯೋತಿ ರೇಣುಕನನ್ನು ಸಿದ್ಧಗೊಳಿಸಲು ಪ್ರಾರಂಭಿಸುತ್ತಾಳೆ. ಏನಪ್ಪ, ನನ್ನನ್ನು ಸಿದ್ಧಗೊಳಿಸುತ್ತಿದ್ದೀಯಾ? ಅಣ್ಣ ಎಲ್ಲಿ? ನಿನ್ನ ಅಣ್ಣ ಮೀರಾಳ ಅತ್ತಿಗೆ ಜೊತೆ ನಿನ್ನ ಮದುವೆ ನಿಶ್ಚಯಿಸಿದ್ದಾನೆ. ರೇಣುಕಾಳ ಮದುವೆ ಮಾಡಲು ನಮಗೆ ಹೆಚ್ಚು ಸಮಯವಿಲ್ಲ. ಹೀಗೆಂದಾಗ ರೇಣುಕ ತನ್ನ ಭಾವನನ್ನು ಇಷ್ಟಪಟ್ಟಿದ್ದರೂ ಸ್ವಲ್ಪ ಭಯಪಡುತ್ತಾಳೆ. ಹೀಗೆ ಒಂದು ದಿನ ರೇಣುಕಾ ಮತ್ತು ರಮಣನ ಮದುವೆ ನಡೆಯುತ್ತದೆ. ಮನೋಜ್ ತನ್ನ ತಂಗಿಯ ಮದುವೆಯನ್ನು ಅದ್ದೂರಿಯಾಗಿ ಮಾಡಿಸುತ್ತಾನೆ. ಈಗ ಜವಾಬ್ದಾರಿ ಮುಗಿದಿದೆ ಎಂದು ಸಂತೋಷಿಸುತ್ತಾನೆ. ಈಗ ರೇಣುಕಾ ತನ್ನ ಅತ್ತೆಮನೆಯಲ್ಲಿ ಮದುವೆಯ ನಂತರ ಕಷ್ಟಗಳನ್ನು ಅನುಭವಿಸುತ್ತಿರುತ್ತಾಳೆ. ರಮಣ ರೇಣುಕನನ್ನು ಮದುವೆಯಾಗುತ್ತೇನೆ ಎಂದು ಹಠ ಹಿಡಿದಿದ್ದರಿಂದ ರಮಣನ ತಾಯಿ ಶ್ಯಾಮಲಾ ಇಚ್ಛೆಯಿಲ್ಲದೆಯೇ ಮದುವೆಗೆ ಒಪ್ಪುತ್ತಾಳೆ ಮತ್ತು ರೇಣುಕಾ ಕಟ್ನವು ಕಡಿಮೆ ತಂದಿದ್ದೇನೆಂದು ಬಹಳ ಬೇಸರಪಡುತ್ತಾಳೆ. ಈಗ ಏನು ಮಾಡಲಾರದ ರೇಣುಕಾ ಎಲ್ಲರ ಮಾತುಗಳನ್ನು ಸಹಿಸುತ್ತಾಳೆ. ಅವರ ಕೋಪವನ್ನು ಸಹಿಸುತ್ತಾ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಮನೆಯಲ್ಲೇ ಮೊದಲಿಗೆ ಹುಟ್ಟಿದ ಮಗು ಎಂದು ಮನೆಯಲ್ಲಿರುವ ಎಲ್ಲರೂ ಆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದರೆ ರೇಣುಕಾ ಮಾತ್ರ ದುಃಖಿಸುತ್ತಲೇ ಇರುತ್ತಾಳೆ. ಹೀಗೆ ಒಂದು ದಿನ ಮನೋಜ್ ರೇಣುಕಾ ಹೇಗಿದ್ದಾಳೆ ಎಂದು ನೋಡಲು ಬರುತ್ತಾನೆ. ಮನೆಯಲ್ಲಿರುವ ಎಲ್ಲರೂ ಕೆಲಸಕ್ಕೆ ಹೋಗುತ್ತಾರೆ. ಏನು ಚುಳೆಮ್ಮ, ಹೇಗಿದ್ದೀಯಾ? ಅದನ್ನು ಕೇಳಿದಾಗ ರೇಣುಕಾ ಕಣ್ಣೀರು ಹಾಕುತ್ತಾಳೆ. ಏನು ಅಣ್ಣಯ್ಯ, ನಿನಗೆ ಗೊತ್ತಿಲ್ಲವೇ? ನಾನು ತುಂಬಾ ದುಃಖಿಸಿದ್ದೇನೆ.
ಇಲ್ಲಿ ನನ್ನನ್ನು ತುಂಬಾ ಕಾಡುತ್ತಿದ್ದಾರೆ. ನಾನು ಇಲ್ಲಿ ಇರಬೇಕೆಂದು ಅನಿಸುವುದಿಲ್ಲ. ನನ್ನನ್ನು ಕೂಡ ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ಅಣ್ಣಯ್ಯ ಭಾವನೆಯನ್ನು ನೋಡಿಕೊಳ್ಳುತ್ತಾರೆ ಎಂದುಕೊಂಡರೆ ಅದಕ್ಕಿಂತ ಹೆಚ್ಚು ಇವನೇ ಕುಡಿಯುತ್ತಿದ್ದಾನೆ. ಮನೆಯಲ್ಲಿ ಚಿಕ್ಕ ಹುಡುಗಿಯೊಬ್ಬಳು ಸಿಕ್ಕುತ್ತಿದ್ದಾಳೆ ಎಂದು ಮೋಜು ಮಾಡುತ್ತಾರೆ. ನಾನು ಮನೆಯಲ್ಲಿ ಕುಳಿತು ಸುಖಗಳನ್ನು ಅನುಭವಿಸುತ್ತಿದ್ದೇನೆ ಎಂದು ಚುಟುಕು ಮಾತುಗಳಿಂದ ನನ್ನನ್ನು ಕಾಡುತ್ತಿದ್ದಾರೆ. ಅಣ್ಣಯ್ಯ, ನಾನು ಗರ್ಭಿಣಿಯಾಗಿದ್ದಾಗ ವಾಂತಿ ಮಾಡುತ್ತಿದ್ದರೆ ತಿನ್ನುವುದಕ್ಕಿಂತ ಹೆಚ್ಚು ತಿನ್ನಿ ವಾಂತಿ ಮಾಡುತ್ತಿದ್ದೀಯಾ ಎಂದು ಹಾಸ್ಯ ಮಾಡುತ್ತಾರೆ. ಮಾಡುವವರ ಅಣ್ಣಯ್ಯ, ಇನ್ನು ನಾನು ಇಲ್ಲಿ ಇರಲಾರೆ ಅಣ್ಣಯ್ಯ, ನನ್ನನ್ನು ನನ್ನ ಮಗಳನ್ನು ನಿನ್ನೊಂದಿಗೆ ತೆಗೆದುಕೊಂಡು ಹೋಗು ಎಂದು ಹೇಳಿ ರೇಣುಕ ಅಳುತ್ತಾಳೆ. ಚಳಿ ಏಳುವರೆಗೆ ಹೀಗೆ ಜಗಳಗಳು ಬಿದ್ದು ಅತ್ತೆ ಮನೆಯಿಂದ ಬರುವುದು ಒಳ್ಳೆಯ ಪದ್ಧತಿ ಅಲ್ಲ. ಎಷ್ಟು ಜಗಳಗಳು ಬಂದರೂ ಪುತ್ತಿನ ಮನೆಯ ಗೌರವ ನಿಮ್ಮ ಮನೆಯ ಗೌರವ ಉಳಿಸಬೇಕು ಚಿಕ್ಕಮ್ಮ. ಸಂತೋಷವಾಗಲಿ ದುಃಖವಾಗಲಿ ಕೆಲವು ದಿನಗಳಷ್ಟೇ, ಎಲ್ಲವೂ ತಾನೇ ಸರಿಯಾಗುತ್ತವೆ. ಹಾಗೆ ನೀನು ಕೂಡ ಹೊಂದಿಕೊಳ್ಳಬೇಕು ಅಮ್ಮ, ಅಷ್ಟೇ. ನೀನು ಏನು ಕಾಡಿಕೊಳ್ಳಬೇಡ. ಪರಿಸ್ಥಿತಿಗಳು ತುಂಬಾ ಕೈಮೀರಿ ಹೋಗಿದಾಗ ಮಾತ್ರ ನಿನ್ನೊಂದಿಗೆ ನಾನು ನಿಂತು ಅಮ್ಮ ಎಂದು ಮನೋಜ್ ಧೈರ್ಯವನ್ನು ಹೇಳುತ್ತಾನೆ. ಹಾಗೆಯೇ ತನ್ನಿಗಾಗಿ ತಂದಿರುವ ಹಣ್ಣುಗಳು ಮತ್ತು ತಿನಿಸುಗಳನ್ನು ಕೊಡುತ್ತಾನೆ. ಇನ್ನು ನಾನು ಹೋಗುತ್ತೇನೆ ತಂಗಿ, ಇದು ನನ್ನ ಸೊಸೆಗಾಗಿ ಬಟ್ಟೆಗಳನ್ನು ತಂದಿದ್ದೇನೆ. ಹಾಗೆ ನಿನ್ನಿಗಾಗಿ ಹಣ್ಣುಗಳು ಇವೆ. ಇನ್ನು ನಾನು ಹೋಗುತ್ತೇನೆ. ಹಾಗೆ ಅಣ್ಣನಿಗೆ ಜಾಗ್ರತೆ. ಇನ್ನು ಆ ದಿನ ಅಂತ್ಯವಾಗುತ್ತದೆ. ಹೀಗೆ ಸರಿದುಕೊಳ್ಳುತ್ತಾ 1 ವರ್ಷ ಕಳೆಯುತ್ತದೆ. ರೇಣುಕ ಮತ್ತೊಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. 2ನೇ ಬಾರಿಗೆ ಕೂಡ ಹೆಣ್ಣು ಮಗು ಹುಟ್ಟಿದಾಗ ರೇಣುಕನ ಅತ್ತೆ ಹೀಗೆ: ಏನೋ ನಷ್ಟಪೋತ ನಮ್ಮ ಮನೆಗೆ ವಾರಸುದಾನಿ ಅಂದುಕೊಂಡರೆ ಹೀಗೆ ಹೆಣ್ಣು ಮಕ್ಕಳ ಮೇಲೆ ಹೆಣ್ಣು ಮಕ್ಕಳನ್ನು ಹುಟ್ಟಿಸಿ 4 ಇದ್ದವೆ. ದೇವರು ಕೊಟ್ಟದ್ದಕ್ಕೆ ನಾನು ಏನು ಮಾಡಲಿ? ನನ್ನ ಕೈಯಲ್ಲಿ ಏನೂ ಇಲ್ಲ. ಅವು ನೀನು ಒಂದು ನಷ್ಟ ಜಾತಕವಂತಿ ಎಂದು ಯಾರೋ ಹೇಳಿದ್ರು. ಈ ಮದುವೆ ನಡೆಯಲು ಅವಕಾಶ ಕೊಟ್ಟರು. ಆದರೆ ನಮ್ಮ ಮಗನಿಗಾಗಿ ದೊಡ್ಡ ಸಂಬಂಧಗಳು ಬಂದವು. ಆದರೆ ಏನು ಲಾಭ? ಆ ಮಗನನ್ನು ಹಿಡಿದು ಕುಳಿತಿದ್ದಾನೆ. ಇನ್ನೇನು ಮಾಡೋದು? ಅನುಭವಿಸುತ್ತಿದ್ದೇವೆ. ಆಸ್ಪತ್ರೆಯನ್ನು ನೋಡದೆ ಬೆಡ್ ಮೇಲೆ ಬಿದ್ದ ರೇಣುಕಾಳಿಗೆ ಇಷ್ಟ ಬಂದಂತೆ ಅಡಿ ಮಾಡಿ ಅಲ್ಲಿಂದ ಕೋಪದಿಂದ ಹೊರಟು ಹೋಗುತ್ತಾಳೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ದಿನದಿಂದ ದಿನಕ್ಕೆ ತನ್ನ ಅತ್ತೆಯೊಂದಿಗೆ ರೇಣುಕಾಳಿಗೆ ತುಂಬಾ ಕಷ್ಟವಾಗುತ್ತಿದೆ. ತನ್ನ ನೋವುಗಳನ್ನು ಗಂಡನಿಗೆ ಹೇಳೋಣವೆಂದುಕೊಂಡರೆ ತನ್ನ ಗಂಡನು ಪ್ರತಿದಿನ ಕುಡಿದು ಬರುವನು. ರೇಣುಕಾ ಏನು ಹೇಳಿದರೂ ಕೇಳುವುದಿಲ್ಲ. ಇನ್ನು ಕೊನೆಗೆ ಏನು ಮಾಡಬೇಕೆಂದು ಅರ್ಥವಾಗದ ರೇಣುಕಾಳಿಗೆ ಒಂದು ಉಪಾಯ ತಟ್ಟುತ್ತದೆ. ಆ ಊರಿನಲ್ಲಿ ಇದ್ದರೆ ತನ್ನ ಗಂಡನು ಪ್ರಯೋಜಕನಾಗುತ್ತಾನೆ ಎಂದು ತಿಳಿದ ರೇಣುಕಾ ಜೀವನಾಧಾರಕ್ಕಾಗಿ ಪಟ್ಟಣಕ್ಕೆ ಬರುತ್ತಾಳೆ. ಪಟ್ಟಣದಲ್ಲಿ ಅವರ ಜೀವನವು ಅಷ್ಟು ಚೆನ್ನಾಗಿ ಸಾಗದಿದ್ದರೂ ರಮಣ ಕುಡಿಯುವುದನ್ನು ನಿಧಾನವಾಗಿ ಕಡಿಮೆ ಮಾಡುತ್ತಾನೆ. ಅದನ್ನು ಗಮನಿಸಿದ ರೇಣುಕಾ ತುಂಬಾ ಸಂತೋಷವಾಗುತ್ತಾಳೆ. ಕೆಲವು ದಿನಗಳ ನಂತರ ಮನೋಜ್ಗೆ ಮದುವೆ ನೋಡಲು ಒಪ್ಪಂದವಾಗುತ್ತದೆ. ರೇಣುಕಾ ಮತ್ತು ರಮಣ ಪಟ್ಟಣದಿಂದ ಊರಿಗೆ ಹೋಗುತ್ತಾರೆ. ಮದುವೆ ನೋಡಲು ಮನೋಜ್ ಸ್ವಾತಿಯನ್ನು ನೋಡಲು ಸಿಗ್ಗುಪಡುತ್ತಾನೆ. ಆದರೆ ಮನೋಜ್ ಸ್ವಾತಿಯನ್ನು ನೋಡಿದಾಗಲೇ ಅವನಿಗೆ ಇಷ್ಟವಾಗುತ್ತದೆ. ಮದುವೆ ಮಾಡಿಕೊಳ್ಳುವುದಾದರೆ ಅವಳನ್ನೇ ಮಾಡಿಕೊಳ್ಳುತ್ತೇನೆ ಎಂದು ಹಠ ಮಾಡುತ್ತಾನೆ. ರವಿ, ಮನೋಜ್, ನೀನು ಈ ಹುಡುಗಿಯನ್ನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಿದ್ದೀಯಾ? ಈ ಸಂಬಂಧವಾಗದಿದ್ದರೆ ಇನ್ನೊಂದು. ಅಣ್ಣ, ನೀನು ಏಕೆ ಅಷ್ಟು ತುರ್ತು ಪಡುತ್ತಿದ್ದೀಯಾ? ಹುಡುಗಿಯರಿಗೂ ಅಷ್ಟು ಚೆನ್ನಾಗಿಲ್ಲ. ನಿಮ್ಮ ಭಾವನ ಮಾತು ಕೇಳು. ನೀವು ಅವಳ ಸೌಂದರ್ಯವನ್ನು ನೋಡುತ್ತಿದ್ದೀರಿ, ಆದರೆ ನಾನು ಅವಳ ಮನಸ್ಸನ್ನು ನೋಡುತ್ತಿದ್ದೇನೆ. ನನ್ನ ಕಣ್ಣುಗಳಿಂದ ನೋಡಬೇಕು, ಅದು ಎಷ್ಟು ಸುಂದರವಾಗಿದೆ ಎಂಬುದಲ್ಲ ಅಣ್ಣ. ಇನ್ನು ಈ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗುವುದಿಲ್ಲ. ತಂಗಿ, ಒಮ್ಮೆ ಹೇಳುವುದನ್ನು ಕೇಳು ಅಣ್ಣ. ರೇಣುಕಾ, ಇನ್ನು ಬಿಡು. ಅವನಿಷ್ಟವನ್ನು ಕೇಳಿದಾಗ ನಾವು ಮಾತ್ರ ಏನು ಮಾಡೋಣ ಹೇಳು. ಅಂದು ರೇಣುಕಾ ಏನೂ ಮಾತನಾಡುವುದಿಲ್ಲ. 1 ತಿಂಗಳು ಕಳೆದ ನಂತರ ಮನೋಜ್ ಮತ್ತು ಸ್ವಾಧೀನ ಅವರ ಮದುವೆ ನಡೆಯುತ್ತದೆ. ಮದುವೆಯ ಹೊಸದಾಗಿ ಎಲ್ಲವೂ ಚೆನ್ನಾಗಿಯೇ ಇದೆ. ಆಮೇಲೆ ಸ್ವಾತಿ ತನ್ನ ಅತ್ತೆ ಮಾವನೊಂದಿಗೆ ಗಯ್ಯಾಳಿಯಾಗಿ ವರ್ತಿಸುತ್ತಾಳೆ. ಸ್ವಾತಿ, ನಾನು ಕೆಲಸಕ್ಕೆ ಹೋಗಬೇಕು. ನನಗೆ ಸ್ನಾನಕ್ಕೆ ಬಿಸಿ ನೀರು ಹಾಕಿ ಅಮ್ಮ. ಏನು ನಾನು ಹಾಕಬೇಕಾ? ನೀವು ಹಾಕಿಕೊಳ್ಳಲು ಕೈಯಿಲ್ಲವೇ? ಏನು ಬೆಳಿಗ್ಗೆ ಹೋಗುವುದು, ಇನ್ನು ರಾತ್ರಿ ಬಂದರೆ ಚೀಚಿ. ಇವನ ಹೆಂಡತಿ ಒಬ್ಬ ಹುಚ್ಚು. ಯಾವಾಗ ಏನು ಮಾಡುತ್ತಾಳೋ ಅವಳಿಗೆ ಅರ್ಥವಾಗುವುದಿಲ್ಲ. ಏನಮ್ಮ ಮಾತನಾಡುತ್ತಿದ್ದೀಯೆ? ನಾನು ಸಂಪಾದಿಸಿದ ಹಣದಲ್ಲಿ ನಾನು ಕುಡಿಯುತ್ತಿದ್ದೇನೆ. ಪ್ರತಿ ಚಿಕ್ಕ ವಿಷಯಕ್ಕೂ ಜಗಳಗಳು ತಡೆಯಲು ನೋಡಿಕೊಳ್ಳು. ಓಹೋ, ಹಾಗಾದರೆ ಈಗ ನಾನು ಜಗಳ ಮಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದೀರಾ? ಆದರೂ ನಿಮ್ಮೊಂದಿಗೆ ಮಾತನಾಡುವಂತೆ ನಾನು ಅವರೊಂದಿಗೆ ಮಾತನಾಡುತ್ತೇನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಸ್ವಾತಿ ತನ್ನ ಅತ್ತೆ ಮಾವನೊಂದಿಗೆ ಪ್ರತಿ ಚಿಕ್ಕ ವಿಷಯಕ್ಕೂ ಜಗಳ ಮಾಡುತ್ತಿರುತ್ತಾಳೆ. ಆ ದಿನ ರಾತ್ರಿ ಮನೋಜ್ ಕೆಲಸದಿಂದ ಮನೆಗೆ ತಡವಾಗಿ ಬರುತ್ತಾನೆ. ಇವತ್ತು ಕೆಲಸದಲ್ಲಿ ತುಂಬಾ ದಣಿದಿದ್ದೇನೆ. ಸ್ವಲ್ಪ ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ ಚೆನ್ನಾಗಿರುತ್ತದೆ.
ಸ್ವಾತಿ ಹೋಗಿ ಬಿಸಿ ಮಾಡು. ಏನು ನಿನ್ನ ಕಣ್ಣಿಗೆ ನಾನು ಒಬ್ಬಳೇ ಕಾಣಿಸುತ್ತಿದ್ದೇನೆ? ನಿನ್ನ ಅಮ್ಮ ಹತ್ತಿರದಲ್ಲೇ ಇದ್ದಾಳೆ ಅಲ್ಲವೇ? ಆಕೆಗೆ ಹೇಳು. ಹೇಗಾದರೂ ದಿನವಿಡೀ ಆಟವಾಡಿದ ಹುಚ್ಚಿನಿಂದ ಊರಿನ ಸುತ್ತಲೂ ಬರುತ್ತಾಳೆ. ಈಗ ನಿನ್ನ ಅಪ್ಪ ಇದೀಗ ಹೀಗೆ ಕುಡಿದು ಮಲಗುತ್ತಾರೆ. ಇನ್ನು ನಾನು ಇರಲು ಸಾಧ್ಯವಿಲ್ಲ. ನನ್ನ ತಾಯ್ನೆಲೆಗೆ ಹೋಗಿಬಿಡುತ್ತೇನೆ. ಅಯ್ಯೋ, ಏನು ನಿನ್ನ ಕಷ್ಟ? ಸ್ವಲ್ಪ ಬಿಸಿ ನೀರು ಹಾಕು ಎಂದು ಹೇಳಿದಕ್ಕೆ ಇಷ್ಟು ಗಲಾಟೆ ಮಾಡಬೇಕಾ? ನಾನು ತಂಪು ನೀರಿನಿಂದ ಸ್ನಾನ ಮಾಡುತ್ತೇನೆ. ಈಗೋ ಈ ಸೀರೆ ಒಳಗೆ ಇಡು. ಈ ಸೀರೆ ಎಷ್ಟು ಚೆನ್ನಾಗಿದೆ. ನನ್ನಿಗಾಗಿ ತೆಗೆದುಕೊಂಡಿರಾ? ತುಂಬಾ ಧನ್ಯವಾದಗಳು. ಅದು ಗಮನಿಸಬೇಕು, ಅದು ನನ್ನ ತಂಗಿಗಾಗಿ ತೆಗೆದುಕೊಂಡಿದ್ದೇನೆ. ನಾಳೆ ರಾಖಿ ಹಬ್ಬವಲ್ಲ, ನಮ್ಮ ಮನೆಗೆ ಬರುತ್ತಾಳೆ ಎಂದು ಮನೋಜ್ ಹೇಳಿದಾಗ ಸ್ವಾತಿ ಸಹಿಸಿಕೊಳ್ಳಲಿಲ್ಲ. ಏನು ನಿಮ್ಮ ತಂಗಿಗೆ? ಹೌದು, ನೀನು ಕೂಡ ನಿನ್ನ ಅಣ್ಣನಿಗೆ ರಾಖಿ ಕಟ್ಟಿದೆಯಲ್ಲ, ಹೋಗು ಎಂದು ಸ್ವಾತಿ ಮುಖ ತಿರುಗಿಸಿಕೊಂಡು ಹೋಗಿಬಿಟ್ಟಳು. ಆ ಮುಂದಿನ ದಿನ ರಾಖಿ ಹಬ್ಬದಂದು ಎಲ್ಲರೂ ಬೆಳಿಗ್ಗೆ ಎದ್ದು ಕೆಲಸಗಳನ್ನು ಮುಗಿಸಿಕೊಂಡು ರೇಣುಕೆಯನ್ನು ಕಾಯುತ್ತಿದ್ದರು. ಈ ವೇಳೆಗೆ ತಂಗಿ ಮನೆಗೆ ಬಂದು ಬಿಡಬೇಕು. ಆದರೆ ಇನ್ನೂ ಬಂದಿಲ್ಲವೇನು? ಓರೆ ಮನೋಜ್, ಏನಾಯ್ತು ರಾ? ಆ ಕಾಲು ಸುಟ್ಟ ಬೆಕ್ಕಿನಂತೆ ಅತ್ತ ಇತ್ತ ನಡೆಯುತ್ತಿದ್ದೀಯಾ? ಅದೇನೂ ಇಲ್ಲಣ್ಣ, ತಂಗಿ ಇನ್ನೂ ಬಂದಿಲ್ಲ ಕದಾ. ಇದಕ್ಕೆ ಎಷ್ಟು ಕಂಗಾಲಾಗಿದ್ದೀಯಾ? ಎಲ್ಲಾದರೂ ತಡವಾಗಿದೆ ಇರಬಹುದು. ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಬಂದು ಬಿಡುತ್ತಾಳೆ. ಕಂಗಾಲಾಗದೇ ಇರಬೇಕು ಅಣ್ಣ. ತಂಗಿ ಬರುವವರೆಗೆ ನನ್ನ ಮನಸ್ಸು ಶಾಂತವಾಗುವುದಿಲ್ಲ. ಆಹಾ, ನಿನಗೆ ತಂಗಿ ಅಂದರೆ ಎಷ್ಟು ಪ್ರೀತಿರಾ? ತಂಗಿಯನ್ನು ಯಾವಾಗಲೂ ಹೀಗೆ ಜಾಗ್ರತೆಯಿಂದ ನೋಡಿಕೊಳ್ಳು. ತಂಗಿಗಾಗಿ ಎಷ್ಟು ಕಂಗಾಲಾಗಬೇಕು ಅಣ್ಣ. ಈಗಲೇ ಅಲ್ಲ, ಸ್ವಲ್ಪ ಹೊತ್ತಿನ ನಂತರ ಬರುವಳು. ಇವತ್ತಿನ ದಿನವಿಡೀ ಬಾರದಿರುತ್ತಾಳ ಏನು? ಅಮ್ಮ ಸ್ವಾತಿ, ನಿನ್ನ ಬಾಯಿ ಸ್ವಲ್ಪ ನಿಯಂತ್ರಣದಲ್ಲಿಡಿದರೆ ಒಳ್ಳೆಯದು. ನಾನು ನಿನ್ನ ಬಾನಿಯಾಗಿಲ್ಲ. ನೀವು ಕುಳಿತುಕೊಳ್ಳಿ ಅಂದರೆ ಕುಳಿತುಕೊಳ್ಳಿ. ಸ್ವಲ್ಪ ನಿಯಂತ್ರಣದಲ್ಲಿರಲು ಚೀಚಿ, ಇದು ನಮ್ಮ ಕರ್ಮ. ಯಾವ ದಿನ ಈತನನ್ನು ಮನೆಗೆ ತಂದೆವೋ ಆ ದಿನದಿಂದ ಸಮಸ್ಯೆಗಳೇ ಹೊರತು ಸಂತೋಷವಿಲ್ಲ. ಅಯ್ಯೋ ಅಪ್ಪ, ನಿನ್ನ ಜಗಳ ರಾತ್ರಿ ಅಂಥದ್ದೇನಿರ. ನಿನ್ನ ಹೆಂಡತಿಯೇ ಮೊದಲಿಗೆ ಜಗಳಕ್ಕೆ ಕಾಲು ಹಾಕಿದಳು. ಸ್ವಾತಿ ಬಾಯಿ ಹೇಳಿದ ಕೆಲಸ ಸಾಕು. ಇನ್ನು ಹೋಗಿ ಹಂಟರ್ ಏಕೆಂದರು. ಎಲ್ಲರೂ ನನ್ನನ್ನೇ ತಡೆಯುತ್ತಾರೆ ಎಂದು ಹೇಳಿ ಸ್ವಾತಿ ಕೋಪದಿಂದ ಮನೆಗೆ ಒಳಗೆ ಹೋಗುತ್ತಾಳೆ. ಇನ್ನೊಂದು ಕಡೆ ರೇಣುಕ ಬರುತ್ತಾಳೆ. ಅವಳನ್ನು ನೋಡಿ ಎಲ್ಲರೂ ಸಂತೋಷಿಸುತ್ತಾರೆ. ರೇಣುಕ, ಏನು ನಿಮಗೆ ಇಷ್ಟು ತಡವಾಗಿ ಬಂದೆ? ಏನಾದರೂ ಅಣ್ಣಯ್ಯ ಏಕೆ ಇಷ್ಟು ಚಿಂತೆ? ಈ ಹಬ್ಬದ ಸಮಾರಂಭಕ್ಕೆ ಬರುವುದಿಲ್ಲ ಎಂದು ನಿಮ್ಮ ಅಣ್ಣಯ್ಯ ಚಿಂತೆ ಮಾಡುತ್ತಿದ್ದಾನೆ. ಕಾಲು ಸುಟ್ಟ ಬೆಕ್ಕಿನಂತೆ ತಿರುಗುತ್ತಲೇ ಇದ್ದಾನೆ. ಏನು ಅಪ್ಪ ಹೇಳಿದ? ನಿಜವೇ ಅಣ್ಣಯ್ಯ? ಹೌದು ಚ್ಲಿ, ನಿಮ್ಮ ಮನೆಯವರು ನಿನ್ನನ್ನು ಏನಾದರೂ ಹೇಳಿದರು ಎಂಬುದಾಗಿ ನನ್ನ ಚಿಂತೆ. ಸರೇ ಚ್ಲೆಮ್ಮ, ನಾನು ಯಾರನ್ನು ಕರೆಯುತ್ತೇನೆ. ನನಗೆ ರಾಖಿ ಕಟ್ಟು. ಹಾಗೆಯೇ ಅಣ್ಣಯ್ಯ ಅಂದುಕೊಂಡು ಮನೋಜ್ ಸ್ವಾತಿಯನ್ನು ಕರೆಯುತ್ತಾನೆ. ಸ್ವಾತಿ ಸ್ವಾತಿ, ಹೀಗೆ ಹೊರಗೆ ಬರುತ್ತೀಯಾ? ನೋಡು, ಚಳಿ ಬಂದು ಬಿಟ್ಟಿದ್ದಾಳೆ. ಒಳಗಿನಿಂದ ಎಲ್ಲವನ್ನೂ ಕೇಳಿದ ಸ್ವಾತಿ ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸುತ್ತಾಳೆ. ಇದು ಇಷ್ಟದಲ್ಲಿ ಬಂದು ಬಿಟ್ಟಿದೆಯಾ? ಇನ್ನು ಬರುವುದಿಲ್ಲವೆಂದುಕೊಂಡಿದ್ದ ಈ ದಿನ ಹೇಗಾದರೂ ಒಂದು ದೊಡ್ಡ ಜಗಳ ಮಾಡಿ ಎಲ್ಲರನ್ನೂ ನೋವುಂಟು ಮಾಡಬೇಕು ಎಂದು ಸ್ವಾತಿ ಯೋಚಿಸಿ ಒಂದು ಪನ್ನಾಗವನ್ನು ರೂಪಿಸುತ್ತಾಳೆ. ಆಗಿನ ಸ್ವಾತಿ ಏನು ಮಾಡಿತೆಂದು ತಿಳಿಯಲು ಮುಂದಿನ ಭಾಗಕ್ಕಾಗಿ ಕಾಯಿರಿ.